ಹಾಯ್ ಫ್ರೆಂಡ್ಸ್, ಗಾರ್ಡನ್ ಹಾವಿಗೆ ಸ್ವಾಗತ. ಇದರ ಹೆಸರು ಸದಾಪುಷ್ಪ. ಇಂಗ್ಲೀಷ್ನಲ್ಲಿ ವಿಂಕ, ಪೆರಿವಿಂಕಲ್, ಆಮೇಲೆ ಹಿಂದಿಯಲ್ಲಿ ಸದಾಬಹಾರ್ ಅಂತ ಹೇಳ್ತಾರೆ. ಹಾಗೆ ಕನ್ನಡದಲ್ಲಿ ಇನ್ನೊಂದು ಹೆಸರು ನಿತ್ಯಪುಷ್ಪ. ಇದರ ಹೆಸರೇ ಹೇಳುವಂತೆ ನಿತ್ಯಪುಷ್ಪ ಅಂದರೆ ಪ್ರತಿದಿನ ಇದು ಹೂವಾಗ್ತಾನೇ ಇರ್ತದೆ. ಮಳೆಗಾಲದಲ್ಲಿ ಹೂವಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಎಲ್ಲ ಕಾಲದಲ್ಲೂ ನಮಗೆ ಹೂ ಕೊಡುವ ಗಿಡ ಇದು. ಇದರ ಚಂದ ನೋಡಿ, ಹೆಚ್ಚಾಗಿ ಎಲ್ಲರೂ ನರ್ಸರಿಯಿಂದ ತಗೊಂಡು ಬರ್ತಾರೆ ಈ ಗಿಡವನ್ನು. ಕೆಲವರಲ್ಲಿ ಈ ಗಿಡ ಚೆನ್ನಾಗಿ ಬಂದರೆ, ಇನ್ನು ಕೆಲವರಲ್ಲಿ 10 ಅಥವಾ 15 ದಿನದ ಒಳಗೆ ಈ ಗಿಡ ಸಾಯ್ತದೆ ಅಂತ ತುಂಬ ಜನರು ಕಂಪ್ಲೇಂಟ್ ಮಾಡ್ತಾರೆ. ಹಾಗಾದರೆ ಈ ಗಿಡಗಳು ಸಾಯೋದಕ್ಕೆ ಏನು ಕಾರಣ? ಇದನ್ನು ಹೇಗೆ ಕೇರ್ ಮಾಡುವುದು, ಇದಕ್ಕೆ ಯಾವ ಥರದ ಮಣ್ಣು, ಯಾವ ಗೊಬ್ಬರ, ಯಾವ ನೀರು, ಹೇಗೆ ನೀರು ಕೊಡುವುದು, ಹಾಗೆ ಬಿಸಿಲು ಎಷ್ಟು ಬೇಕು, ಎಲ್ಲದರ ಬಗ್ಗೆ ನಾವು ತಿಳ್ಕೊಂಡ್ರೆ ಈ ಗಿಡವನ್ನು ತುಂಬ ವರ್ಷದವರೆಗೆ ನಾವು ಇಟ್ಕೊಳ್ಬಹುದು. ಹಾಗಾದರೆ ಬನ್ನಿ ಈ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ ಹೂವಿನ ಗಿಡಗಳು ನಮಗೆ ನರ್ಸರಿಯಲ್ಲಿ ಎಲ್ಲ ಸಮಯದಲ್ಲೂ ಸಿಗ್ತದೆ. ಬೇಸಿಗೆ ಕಾಲ, ಚಳಿಗಾಲ ಅಥವಾ ಮಳೆಗಾಲ, ಯಾವ ಸಮಯದಲ್ಲಿ ಕೂಡ ಇದನ್ನು ಸುಲಭವಾಗಿ ನಾವು ಖರೀದಿಸಬಹುದು. ಬೇರೆ ಎಲ್ಲ ಗಿಡಗಳಿಂದ ಇದಕ್ಕೆ ನೀರು, ಬಿಸಿಲು, ಮಣ್ಣು, ಗೊಬ್ಬರ ಹಾಗೆ ಕೀಟನಾಶಕ ಸ್ವಲ್ಪ ವಿಭಿನ್ನ. ನಾವು ನರ್ಸರಿಯಿಂದ ತಂದ ಕೂಡಲೇ ಹೂವಿನ ಗಿಡದ ಗಾತ್ರ ಚಿಕ್ಕದಾಗುವುದು, ಮತ್ತು ಈ ಥರ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುವುದು, ಅಥವಾ ಗಿಡದ ಕಡ್ಡಿಗಳು ಒಣಗುವುದು. ನನ್ನದರಲ್ಲಿ ಒಣಗಿದ ಕಡ್ಡಿ ಇಲ್ಲ ಇದರಲ್ಲಿ, ಯಾಕಂದರೆ ನರ್ಸರಿಯಿಂದ ತಂದ ಗಿಡ ಯಾವುದು ಇಲ್ಲ ಈಗ ನನ್ನ ಹತ್ರ. ಇದು ಯಾಕೆ ಹೀಗಾಗುತ್ತದೆ ಅಂತ ಹೇಳಿದರೆ, ನರ್ಸರಿಯಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಆಮೇಲೆ ಪೆಸ್ಟಿಸೈಡ್ನ ಬಳಕೆ ತುಂಬ ಮಾಡ್ತಾರೆ. ಹಾಗಾಗಿ ಇದಕ್ಕೆ ನಾವು ಮನೆಗೆ ತಂದ ಕೂಡಲೇ ನ್ಯೂಟ್ರಿಷನ್ನ ಕೊರತೆ ಕಾಡ್ತದೆ. ಹಾಗಾಗಿ ಹೂವಿನ ಗಾತ್ರ ಚಿಕ್ಕದಾಗುವುದು, ಅಥವಾ ಎಲೆಗಳು ಒಣಗಿದಂತಾಗುವುದು, ಅಥವಾ ಕಡ್ಡಿಗಳು ಒಣಗಿದಂತಾಗುವುದು, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು, ಹೀಗೆಲ್ಲ ಆಗ್ತದೆ. ಆದರೆ ಇದರಿಂದಾಗಿ ಗಿಡಗಳು ಖಂಡಿತ ಸಾಯುವುದಿಲ್ಲ. ಆದರೆ ಸಾಯೋದಕ್ಕೆ ಏನು ಕಾರಣ ಅಂದರೆ, ಈ ಗಿಡಕ್ಕೆ ಫಂಗಸ್ ಬೇಗ ಅಟ್ಯಾಕ್ ಮಾಡ್ತದೆ. ಹಾಗಾಗಿ ಫಂಗಸ್ ಪ್ರಾಬ್ಲಮ್ಮಿಂದ ತುಂಬ ಬೇಗ ಈ ಗಿಡ ಸಾಯ್ತದೆ. ಹಾಗೆ ಡೈಬ್ಯಾಕ್ ಬ್ಯಾಕ್ಟೀರಿಯಾ ಅಥವಾ ಕಾಂಡಕೊರಕ ಹುಳುಗಳು ಈ ಗಿಡವನ್ನು ತುಂಬ ಬಾಧಿಸ್ತದೆ. ಹಾಗಾಗಿ 10 ದಿನಕ್ಕೆ ಒಂದು ಸಲ ಫಂಗಸೈಡ್ ಸ್ಪ್ರೇ ಮಾಡಲೇಬೇಕಾಗ್ತದೆ. ಇದಕ್ಕೆ ಕಹಿಬೇವಿನ ಎಣ್ಣೆ, ಅರಶಿನ ಇಂತಹ ಅದನ್ನೆಲ್ಲ ಸ್ಪ್ರೇ ಮಾಡ್ಬೋದು, ಆದರೆ ಇದೊಂದು ಇಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ ಅದು. ಈ ಗಿಡಕ್ಕೆ ಹೇಳಿದ್ದು ನಾನು. ದಾಸವಾಳ ಅಥವಾ ಸೇವಂತಿಗೆಯಂತಹ ಗಿಡಗಳಿಗೆ ಚಿಕ್ಕ ಚಿಕ್ಕ ಹೇನುಗಳಂತಹ ಒಂದು ಜಾತಿಯ ಕೀಟ ದಾಳಿ ಮಾಡಿದರೆ, ಈ ಗಿಡಕ್ಕೆ ಇನ್ನೊಂದು ಜಾತಿಯ ಹೇನುಗಳು ದಾಳಿ ಮಾಡ್ತವೆ. ಅಂದರೆ ಗಿಡದ ಎಲೆಯ ಅಡಿಯಲ್ಲೆಲ್ಲ ಕುಳಿತು ಅದನ್ನು ರಸ ಹೀರಿ ಶಕ್ತಿಹೀನವನ್ನಾಗಿ ಮಾಡ್ತದೆ ಗಿಡವನ್ನು. ಹಾಗಾಗಿ ಈ ಗಿಡದ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇದು ಅದರಲ್ಲೇ ದೇಸಿ ಜಾತಿಯ ಗಿಡಗಳು. ಇದಕ್ಕೆ ಅಷ್ಟೊಂದು ಹುಳಗಳ ಕಾಟ ಎಲ್ಲ ಇರುವುದಿಲ್ಲ, ಯಾಕಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಅಷ್ಟೊಂದು ಬಾಧಿಸುವುದಿಲ್ಲ ಕೀಟಗಳು. ಈ ಗಿಡ ಸಾಯೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ನೀರು. ನಾವು ನೀರು ಯಾವಾಗ ಕೊಡಬೇಕಂದ್ರೆ, ಈ ಮಣ್ಣಿನಲ್ಲಿ ಮಾಯ್ಶ್ಚರ್ ಇರಬಾರ್ದು. ಹೀಗೆ ಹುಡಿಯಾಗಿದ್ದರೆ ಮಣ್ಣು ನೀರು ಕೊಡ್ಬೋದು, ಇಲ್ಲದಿದ್ದರೆ ನೀರು ಕೊಟ್ಟರೆ ಗಿಡ ಬೇಗ ಸಾಯ್ತದೆ. ಈ ಗಿಡದ ಬುಡ ಹೀಗೆ ಡ್ರೈ ಆಗಿದ್ದರೆ ಮಾತ್ರ ಮತ್ತೆ ನೀರು ಕೊಡಬೇಕು. ನೀರು ಕೊಡುವಾಗ ಚೆಕ್ ಮಾಡಬೇಕು, ಚೆಕ್ ಮಾಡಿ ನೀರು ಕೊಡಬೇಕು. ಈ ಗಿಡಗಳಿಗೆ ಅವಾಗವಾಗ ರೀಪಾಟ್ ಮಾಡೋದು ಕೂಡ ಇಷ್ಟ ಆಗುವುದಿಲ್ಲ. ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದೆಲ್ಲ ಇಷ್ಟವೇ ಆಗುವುದಿಲ್ಲ ಈ ಗಿಡಗಳಿಗೆ. ಹಾಗೊಂದು ವೇಳೆ ರೀಪಾಟ್ ಮಾಡಬೇಕಾದ್ರೆ ನಾವು ರೂಟ್ ಬಾಂಡಾಗಿ ಹೀಗೆ ಪಾಟಿನ ಕೆಳಭಾಗದಿಂದ ಬೇರುಗಳು ಹೊರಗೆ ಬಂದರೆ ಮಾತ್ರ ರೀಪಾಟ್ ಮಾಡಬೇಕು. ಹಾಗೆ ನರ್ಸರಿಯಿಂದ ತಂದ ಗಿಡಗಳಿದ್ದರೆ ಅದನ್ನು ಕೂಡ ಪಾಲಿಥಿನ್ ಶೀಟಿಂದ ಚೆನ್ನಾಗಿ ಒಂದು ಚೂರು ಕೂಡ ಡ್ಯಾಮೇಜ್ ಆಗದ ಹಾಗೆ ಬೇರುಗಳಿಗೆ ರೀಪಾಟ್ ಮಾಡಬೇಕು. ನರ್ಸರಿಗೆ ತರುವಾಗ ಗಿಡಗಳನ್ನು ಅವರು ಯಾವ ಕಂಡೀಷನಲ್ಲಿ ಇಟ್ಟಿದ್ದಾರೆ ನೋಡ್ಕೊಳ್ಬೇಕು. ಯಾಕಂದರೆ ತುಂಬ ಬಿಸಿಲಲ್ಲಿ ಇಟ್ಟಿದ್ರೆ ನಾವು ತಂದು ಬಿಸಿಲಿಗೆ ಇಡ್ಬೋದು,
ಆದರೆ ಒಂದೆರಡು ದಿನ ನೆರಳಲ್ಲಿ ಇಡಬೇಕಾಗ್ತದೆ, ಅಥವಾ ನೆರಳಲ್ಲಿ ಇಟ್ಟಿದ್ರೆ ಒಂದು 5-6 ದಿನ ನೆರಳಲ್ಲಿಟ್ಟು ಆಮೇಲೆ ಮಧ್ಯಾಹ್ನವರೆಗೆ ಬಿಸಿಲಲ್ಲಿ ಇಟ್ಟು ಆಮೇಲೆ ಹೊರಗಿನ ಬಿಸಿಲಿಗೆ ಡೈರೆಕ್ಟಾಗಿ ಇಡ್ಬೋದು. ಅದು ನೋಡ್ಕೊಳ್ಬೇಕು ನಾವು ಯಾವ ಕಂಡೀಷನಲ್ಲಿ ಹೂವಿನ ಗಿಡ ಇಟ್ಟಿದ್ದಾರೆ ಅನ್ನೋದನ್ನು. ಒಂದು ವೇಳೆ ಅವರು ನೆರಳಲ್ಲಿ ಇಟ್ಟಿದ್ರೆ ನಾವು ತಂದು ಬಿಸಿಲಲ್ಲಿ ಇಟ್ಟರೆ ಕೂಡಲೇ ಆ ಗಿಡ ಸಾಯ್ಬೋದು. ಇದು ಕೂಡ ಗಿಡ ಸಾಯೋದಕ್ಕೆ ಒಂದು ಕಾರಣ. ಇದಕ್ಕೆ ಗೊಬ್ಬರ ಕೊಡುವಾಗ ಹಳೆಯದಾದ ಸಗಣಿ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಇದನ್ನು ಕೊಡ್ಬೋದು. ಕಿಚನ್ ವೇಸ್ಟ್ ಎಲ್ಲ ಅಷ್ಟೊಂದು ಒಳ್ಳೆಯದಲ್ಲ. ಬೇಸಿಗೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಅಥವಾ ನೆಲಕಡಲೆ ಹಿಂಡಿಯ ನೀರು ಡೈಲ್ಯೂಟ್ ಮಾಡಿಯೇ ಹಾಕಬೇಕು. ಹಾಕುವಾಗ ಇದರ ಜೊತೆ 1/4 ಚಮಚದಷ್ಟು ಕೀಟನಾಶಕ ಹಾಕಿ ಜೊತೆಗೆ ಹಾಕಬೇಕು. ಹಾಗೆ ತುಂಬ ಅಂಟಂಟಾದ ಮಣ್ಣು ಇದಕ್ಕೆ ಇಷ್ಟ ಆಗುವುದಿಲ್ಲ. ಈ ಗಿಡಕ್ಕೆ ನೀರು ಹಾಕಿದ ಕೂಡಲೇ ಬಸಿದು ಹೋಗುವಂತಹ ಮಣ್ಣು ಹಾಕಬೇಕಿದಕ್ಕೆ. ಅಂಟಾದ ಮಣ್ಣು ಬಿಟ್ಟು ಬೇರೆ ಯಾವ ರೀತಿಯ ಮಣ್ಣು ಕೂಡ ನಾವು ಹಾಕ್ಬೋದು. ಇದಕ್ಕೆ 1 ಭಾಗ ಮಣ್ಣು ಮತ್ತು 1 ಭಾಗ ಮರಳು ಮತ್ತು 1/4 ಅಥವಾ ಅರ್ಧ ಸ್ಪೂನ್ನಷ್ಟು ಫಂಗಸೈಡ್ ಪೌಡರ್. ಇದು ಸಾಫ್ಟ್ ಫಂಗಸೈಡ್ ಪೌಡರ್. ನೀವು ಯಾವುದು ಬೇಕಾದರೂ ತಗೊಳ್ಬೋದು. ಬೂದಿ ಅಥವಾ ಇದ್ದಿಲಿನ ಪೀಸ್ ಎಲ್ಲ ಇದ್ದರೆ ಸೇರಿಸ್ಕೊಳ್ಬೋದು ಜೊತೆಗೆ. ಈ ಥರ ಮಿಶ್ರಣ ಒಳ್ಳೆಯದಾಗ್ತದೆ ಆ ಗಿಡಕ್ಕೆ. ಇನ್ನಿದ್ರ ಪ್ರೊಪಗೇಷನ್ ಎಲ್ಲ ಹೇಗೆ ಮಾಡೋದು? ಬೀಜದಿಂದ. ಇದಂದರೆ ಬೀಜ ಕೆಳಗೆ ಬಿದ್ದು ಹೀಗೆ ಕೋಡಿನಂತರ ಚಿಕ್ಕ ಚಿಕ್ಕ ಕೋಡುಗಳು ಬರ್ತದೆ ಅದರಲ್ಲಿ. ಅದು ಕೋಡು ಒಡೆದು ಹೀಗೆ ಬೀಜ ಕೆಳಗೆ ಬೀಳ್ತದೆ ಅದರದ್ದು. ಅದನ್ನು ಕಲೆಕ್ಟ್ ಮಾಡಿ ನಾವು ಬೀಜ ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಇಂಥ ಹಸಿ ಕೋಡುಗಳನ್ನು ಕಲೆಕ್ಟ್ ಮಾಡಬೇಡಿ, ಇದರಿಂದ ಗಿಡಗಳು ಹುಟ್ಟೋದಿಲ್ಲ. ಈಗ ನಮ್ಮ ಗಿಡದಲ್ಲೆಲ್ಲ ಹೂಗಳೆಲ್ಲ ಕಡಿಮೆ ಆಗಲಿಕ್ಕೆ ಕಾರಣ ಅಂದರೆ ನಾನೀಗ ಕೋಡಾಗಲಿಕ್ಕೆ ಬಿಟ್ಟಿದ್ದೇನೆ ಇದರಲ್ಲಿ. ನಿಮಗೆ ಈ ಥರ ಚಿಕ್ಕ ಗಿಡದಲ್ಲಿ ಹೂವು ತುಂಬ ಆಗಬೇಕಂದ್ರೆ ಅದನ್ನು ಕೋಡಾಗುವುದನ್ನು ತೆಗಿಬೇಕು, ತೆಗೆದು ಬಿಸಾಡಬೇಕು, ರಿಮೂವ್ ಮಾಡಬೇಕೆಲ್ಲ. ಇದರಲ್ಲಿ ಬೀಜ ಆಗಲಿಕ್ಕೆ ಬಿಡಬಾರ್ದು. ಬೀಜ ಆಗಲಿಕ್ಕೆ ಬಿಟ್ಟರೆ ಹೂಗಳು ತುಂಬ ಆಗುವುದಿಲ್ಲ. ಹೂ ತುಂಬ ಬೇಕಾದರೆ ಸೀಡ್ ಸ್ಪಾಟ್ ಎಲ್ಲ ಹೇಳ್ತೇವಲ್ಲ ನಾವು, ಅದನ್ನೆಲ್ಲ ತೆಗೆದು ಬಿಸಾಡಬೇಕು. ಮತ್ತು ಪಿಂಚಿಂಗ್ ಮಾಡೋದ್ರಿಂದ ಹೀಗೆ ಗಿಡ ಚಿಕ್ಕದರಲ್ಲಿ ಹೂವಾಗ್ತದೆ. ನನ್ನಲ್ಲಿ ಇಲ್ಲಿರುವ ಗಿಡಗಳೆಲ್ಲ ಹಳೆಯದು, ಹಾಗಾಗಿ ನಾನು ಇದರದ್ದು ಬೀಜ ಹಾಕಿ ಬೇರೆ ಗಿಡಗಳನ್ನು ಮಾಡಿದ್ದೇನೆ. ಇನ್ನೊಂದು ವಿಧಾನ ಅಂದರೆ ಕಟ್ಟಿಂಗ್. ಇಷ್ಟು ದೊಡ್ಡ ಕಡ್ಡಿ ತಗೊಳ್ಬೇಕು. ಈ ಥರ ಅದರ ಎಲೆ ಎಲ್ಲ ರಿಮೂವ್ ಮಾಡಿ, ಹೂವೆಲ್ಲ ರಿಮೂವ್ ಮಾಡಿ ಇದನ್ನಿನ್ನು ನೆಡಬೇಕು. ಇದೆಲ್ಲ ನನ್ನ ಕಟ್ಟಿಂಗ್ಗಳು. ಹೀಗೆ ಕಟ್ಟಿಂಗ್ ನೆಡುವಾಗ ಒಂದೇ ಸಲ ಬಿಸಿಲಿಗೆ ಇಡಬಾರ್ದು. ಒಂದು 10 ದಿನದ ನಂತರ ಬಿಸಿಲಿಗೆ ಇಡಬೇಕಾಗ್ತದೆ. ಇನ್ನೊಂದು ನರ್ಸರಿಯಿಂದ ತರುವುದು. ಇದರಲ್ಲಿ ನರ್ಸರಿಯಿಂದ ತಂದ ಗಿಡಗಳು ಈಗ ಇಲ್ಲ ನನ್ನ ಹತ್ರ ಯಾವುದು ಕೂಡ. ಹೀಗೆ 3 ರೀತಿಯಲ್ಲಿ ಪ್ರೊಪಗೇಷನ್ ಮಾಡ್ಬೋದು. ಇದೆಲ್ಲ ನಾನು ಸೀಡ್ಲಿಂಗ್ ಹಾಕಿದ್ದು ಗಿಡಗಳು, ಬೀಜ ಹಾಕಿದ ಗಿಡಗಳು. ಇದರ ಬೀಜಗಳು ಚಿಕ್ಕದಾಗಿರುವುದರಿಂದ ಬೀಜ ಹಾಕಿ ಬೆಳೆಸೋದು ಸ್ವಲ್ಪ ಕಷ್ಟ, ಜಾಗ್ರತೆ ಆಗಿರಬೇಕು. ಈ ಗಿಡಕ್ಕೆ ಬಿಸಿಲು ತುಂಬ ಬೇಕಾಗ್ತದೆ. ಸುಡು ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ ಇದನ್ನು, ಗಿಡವನ್ನು. ನೀರಿನ ಬಗ್ಗೆ ಆಗಲೇ ಹೇಳಿದಲ್ಲ, ನೀರು ಹಾಕಿದ ಕೂಡಲೇ ಡ್ರೈನ್ ಔಟ್ ಆಗಬೇಕು. ನೋಡಿ, ಇಲ್ಲಿ ಸೀಡ್ಲಿಂಗ್ ಟ್ರೇಯಲ್ಲಿ ಕೂಡ ಹಾಕಿದ್ದೇನೆ ಇದರದ್ದು ಬೀಜಗಳನ್ನು. ಈ ಗಿಡದಲ್ಲಿ ಇನ್ನೊಂದು ಗಮನಿಸಬೇಕಾದ ಪ್ರಮುಖ ಅಂಶ ಅಂದರೆ ಗಿಡದ ಪಾಟ್ ಸೈಜ್. ತುಂಬ ದೊಡ್ಡ ಗಿಡ ಪಾಟ್ ತಗೊಂಡ್ರೆ ನೀರು ಬೇಗ ಹರಿದು ಹೋಗದೆ ಗಿಡಗಳು ಸಾಯಬಹುದು. ಇದು ಕೂಡ ಗಿಡ ಸಾಯೋದಕ್ಕೆ ಒಂದು ಕಾರಣ ಆಗ್ತದೆ. ಹೀಗೆ ಚಿಕ್ಕದ್ರಲ್ಲಿ ಗಿಡ ಮಾಡಿ ಆಮೇಲೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕಾಗ್ತದೆ. ಮತ್ತೆ ಮಳೆಯ ನೀರು ಈ ಗಿಡದ ಮೇಲೆ ಬೀಳುವುದರಿಂದ ಗಿಡ ಸಾಯುತ್ತದೆ. ಮಳೆಯ ನೀರು ಕಲೆಕ್ಟ್ ಮಾಡಬೇಕಾದ್ರೆ ಈ ಗಿಡಗಳ ಬುಡಕ್ಕೆ ಹಾಕ್ಬೋದು. ಆದರೆ ಇದರ ಗಿಡದ ಮೇಲೆ ಮಳೆಯ ನೀರು ಬಿದ್ದರೆ ಗಿಡ ಸಾಯ್ತದೆ. ಮತ್ತೊಂದು ಎಪ್ಸಮ್ ಸಾಲ್ಟ್, ಇದು ಕೂಡ ಹಾಗೆ. ಎಪ್ಸಮ್ ಸಾಲ್ಟ್ ಸ್ಪ್ರೇ ಮಾಡೋದ್ರಿಂದ ಕೂಡ ಈ ಗಿಡ ಸಾಯ್ತದೆ. ಇದರ ಉಪಯೋಗ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ತುಂಬ ಇದೆ. ಕ್ಯಾನ್ಸರ್ ಅಥವಾ ಶುಗರ್
ಇದಕ್ಕೆ ಈ ಗಿಡದ ಔಷಧಿ ತುಂಬ ಬಳಕೆ ಆಗ್ತದೆ. ಔಷಧಿಗಾಗಿ ಬಳಸುವಾಗ ಮಾತ್ರ ಈ ಗಿಡದ ದೇಸಿ ತಳಿಗಳನ್ನೇ ಉಪಯೋಗಿಸಲಾಗ್ತದೆ. ಯಾರಿಗಾದರೂ ಈ ಹೂವಿನ ಗಿಡಗಳು ಬೇಕಾದರೆ ಕಮೆಂಟ್ ಮಾಡಿ. ನಿಮಗೆ ನನ್ನ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.